ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ 21 ಫೆಬ್ರವರಿ 25ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ 2021 ಫೆಬ್ರವರಿ 25ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಕೇಂದ್ರ ಅಬಕಾರಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಫೆಬ್ರವರಿ 24. ಕೇಂದ್ರ ಅಬಕಾರಿ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 24ರಂದು ಭಾರತದಾದ್ಯಂತ ಆಚರಿಸಲಾಗುತ್ತದೆ. ಸೆಂಟ್ರಲ್ ಬೋರ್ಡ್ ಆಫ್ ಅಬಕಾರಿ ಮತ್ತು ಕಸ್ಟಮ್ಸ್ ಅಥವಾ ಸಿಬಿಇಸಿ ದೇಶಕ್ಕೆ ಮಾಡಿದ ಸೇವೆಯನ್ನು ಗೌರವಿಸುವ ದಿನವನ್ನು ಆಚರಿಸಲಾಗುತ್ತದೆ. ಸಿಬಿಇಸಿ ಅಥವಾ ಕೇಂದ್ರ ಅಬಕಾರಿ ಮತ್ತು ಅವರ ಸೇವೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಗೌರವಿಸಲು ದಿನವನ್ನು ಆಚರಿಸಲಾಗುತ್ತದೆ. ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿರ್ವಹಿಸಲು ಪ್ರೋತ್ಸಾಹಿಸಲು ಇದನ್ನು ಮಾಡಲಾಗುತ್ತದೆ. ಅಧಿಕಾರಿಗಳು ಪ್ರತಿ ವರ್ಷ ಉತ್ಪಾದನಾ ವಲಯದಿಂದ ಸರಕುಗಳಲ್ಲಿನ ಭ್ರಷ್ಟಾಚಾರದ ಪರಿಶೀಲನೆ ನಡೆಸುತ್ತಾರೆ. ಫೆಬ್ರವರಿ 24, 1944ರಲ್ಲಿ ಕೇಂದ್ರ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯ ಶಾಸನದ ನೆನಪಿಗಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಉನ್ನತ ವ್ಯಾಪಾರ ಪಾಲುದಾರರಾದ ದೇಶ ಯಾವುದು? ಉತ್ತರ ಚೀನಾ. ರಕ್ತಸಿಕ್ತ ಗಡಿ ಸಂಘರ್ಷದ ನಂತರ ಬೀಜಿಂಗ್ನೊಂದಿಗೆ ವಾಣಿಜ್ಯವನ್ನು ನಿಗ್ರಹಿಸುವ ಪ್ರಯತ್ನಗಳನ್ನು ನವದೆಹಲಿಯ ಆಮದು ಯಂತ್ರಗಳ ಮೇಲೆ ಅವಲಂಬಿಸಿರುವುದರಿಂದ ಚೀನಾ 2020ರಲ್ಲಿ ಭಾರತದ ಉನ್ನತ ವ್ಯಾಪಾರ ಪಾಲುದಾರನಾಗಿ ತನ್ನ ಸ್ಥಾನವನ್ನು ಮರಳಿ ಪಡೆದುಕೊಂಡಿತು. ಭಾರತದ ವಾಣಿಜ್ಯ ಸಚಿವಾಲಯದ ತಾತ್ಕಾಲಿಕ ಮಾಹಿತಿಯ ಪ್ರಕಾರ ದೀರ್ಘಕಾಲದ ಆರ್ಥಿಕ ಮತ್ತು ಕಾರ್ಯತಂತ್ರದ ಪ್ರತಿಸ್ಪರ್ಧಿಗಳ ನಡುವಿನ ದ್ವಿಮುಖ ವ್ಯಾಪಾರವು ಕಳೆದ ವರ್ಷ $77.7 ಬಿಲಿಯನ್ ಆಗಿತ್ತು. ಇದು ಹಿಂದಿನ ವರ್ಷದ ಒಟ್ಟು $85.5 ಬಿಲಿಯನ್ ಮೊತ್ತಕ್ಕಿಂತ ಕಡಿಮೆ ಇದ್ದರೂ ಸಾಂಕ್ರಾಮಿಕ ರೋಗದ ಮಧ್ಯದಲ್ಲಿ ಸರಕುಗಳ ಟ್ಯೂಟ್ ಬೇಡಿಕೆಯ ಮಧ್ಯೆ ಯುಎಸ್ ದ್ವಿಪಕ್ಷೀಯ ವ್ಯಾಪಾರವನ್ನು ಸ್ಥಳಾಂತರಿಸುವ ಚೀನಾವನ್ನು ಅತಿ ದೊಡ್ಡ ವಾಣಿಜ್ಯ ಪಾಲುದಾರರನ್ನಾಗಿ ಮಾಡಲು ಇದು ಸಾಕಷ್ಟು ಪ್ರಯತ್ನ ಮಾಡಿದೆ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ನೊಂದಿಗೆ $68 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಭಾರತ ಯಾವ ರಾಜ್ಯಕ್ಕೆ ಸಹಿ ಹಾಕಿದೆ? ಉತ್ತರ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ನಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಭಾರತ ವಿಶ್ವ ಬ್ಯಾಂಕ್ $68 ಮಿಲಿಯನ್ ಯೋಜನೆಗೆ ಸಹಿ ಹಾಕಿದೆ. ನಾಗಾಲ್ಯಾಂಡ್ನಾದ್ಯಂತ ಶಾಲೆಗಳ ಆಡಳಿತವನ್ನು ಹೆಚ್ಚಿಸಲು ಹಾಗೂ ಆಯ್ದ ಶಾಲೆಗಳಲ್ಲಿ ಬೋಧನಾ ಅಭ್ಯಾಸಗಳು ಮತ್ತು ಕಲಿಕೆಯ ವಾತಾವರಣ ಸುಧಾರಿಸಲು ಭಾರತ ಸರ್ಕಾರ, ನಾಗಾಲ್ಯಾಂಡ್ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 23 ಫೆಬ್ರವರಿ 2021ರಂದು $68 ಮಿಲಿಯನ್ ಯೋಜನೆಗೆ ಸಹಿ ಹಾಕಿತು. ಯುವ ಭಾರತ್ ದಿ ಹೀರೋಸ್ ಆಫ್ ಟುಡೇ ಎಂಬ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ದೇವೀರ್ ಸಿಂಗ್ ಭಂಡಾರಿ. ಬ್ಲೂಮ್ಸ್ಬರಿ ಪ್ರಕಟಿಸಿರುವ ಯುವ ಭಾರತ್ ದಿ ಹೀರೋಸ್ ಆಫ್ ಟುಡೇ ಅನ್ನು ಚಲನಚಿತ್ರ ನಿರ್ಮಾಪಕ ಉದ್ಯಮಿ ದೇವೀರ್ ಸಿಂಗ್ ಭಂಡಾರಿ ಬರೆದಿದ್ದಾರೆ. ಓದುಗರು ಇದ್ದು ತಮ್ಮ ಜೀವನದ ಉಸ್ತುವಾರಿ ವಹಿಸಿಕೊಳ್ಳಲು ಪ್ರೇರೇಪಿಸಲು ಇದು ಪ್ರಸ್ತಾಪಿಸುತ್ತದೆ. ಪ್ರಧಾನಿ ಕಿಸಾನ್ ರಾಷ್ಟ್ರೀಯ ಪ್ರಶಸ್ತಿಗೆ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಅನಂತಪುರಂ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಫಲಾನುಭವಿಗಳ 99.6% ಭೌತಿಕ ಪರಿಶೀಲನೆಯನ್ನು ಪೂರ್ಣಗೊಳಿಸಿದ್ದರಿಂದ ಆಂಧ್ರಪ್ರದೇಶ ಅನಂತಪುರಂ ಜಿಲ್ಲೆಯನ್ನು ಪ್ರಧಾನಿ ಕಿಸಾನ್ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ವಿದ್ಯುತ್ ಚಲನಶೀಲತೆಗೆ ತನ್ನ ಬದ್ಧತೆಯನ್ನು ಬಲಪಡಿಸಲು ಅಮೆಜಾನ್ ಇಂಡಿಯಾ ಇತ್ತೀಚೆಗೆ ಯಾರೊಂದಿಗೆ ಪಾಲುದಾರಿಕೆ ಹೊಂದಿದೆ? ಉತ್ತರ ಮಹೀಂದ್ರ ಎಲೆಕ್ಟ್ರಾನಿಕ್. ದೇಶದಲ್ಲಿ ವಿದ್ಯುತ್ ಚಲನಶೀಲತೆಯ ಬಗೆಗಿನ ತನ್ನ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸಲು ಅಮೆಜಾನ್ ಇಂಡಿಯಾ ಇಂದು ಮಹೀಂದ್ರ ಎಲೆಕ್ಟ್ರಾನಿಕ್ ಜೊತೆಗಿನ ಪಾಲುದಾರಿಕೆಯನ್ನು ಪ್ರಕಟಿಸಿದೆ. 2020ರಲ್ಲಿ ಅಮೆಜಾನ್ ಇಂಡಿಯಾ ತನ್ನ ವಿತರಣಾ ವಾಹನಗಳ ಸಮೂಹ ಭಾರತದಲ್ಲಿ 2025ರ ವೇಳೆಗೆ 10,000 ಎಲೆಕ್ಟ್ರಾನಿಕ್ ವಾಹನಗಳನ್ನು ಅಥವಾ ಇವಿ ಒಳಗೊಂಡಿರುತ್ತದೆ ಎಂದು ಘೋಷಿಸಿತು. ಹೂಗಳು, ತರಕಾರಿಗಳು ಮತ್ತು ತೋಟಗಾರಿಕೆ 2 ದಿನಗಳ ಉತ್ಸವವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿದೆ? ಉತ್ತರ ವಾರಣಾಸಿ. ವಾರಣಾಸಿಯ ಕೋಟಗಿರಿಯ ನೆಹರು ಪಾರ್ಕ್ನಲ್ಲಿ 2 ದಿನಗಳ ತರಕಾರಿ ಪ್ರದರ್ಶನ ನಡೆಯುತ್ತಿದೆ. ಇದನ್ನು ತೋಟಗಾರಿಕೆ ಇಲಾಖೆ ಆಯೋಜಿಸಿದೆ ಮತ್ತು ಇದನ್ನು 4 ವರ್ಷಗಳಿಂದ ನಡೆಸಲಾಗುತ್ತಿದೆ. ಇದು ಸುಮಾರು 16,000 ಪಾಲ್ಗೊಳ್ಳುವವರನ್ನು ಆಕರ್ಷಿಸುತ್ತದೆ. ಕೆಂಪು, ಹಳದಿ ಮತ್ತು ಹಸಿರು ಕ್ಯಾಪ್ಸಿಕಂಗಳಿಂದ ಮಾಡಿದ ಭಾರತದ ನಕ್ಷೆ ತರಕಾರಿ ಪ್ರದರ್ಶನದ ವಿಶೇಷವಾಗಿದೆ. ಇತ್ತೀಚೆಗೆ ಐಎಎಫ್ ಮುಖ್ಯಸ್ಥ ರಾಕೇಶ್ ಕುಮಾರ್ ಸಿಂಗ್ ಅವರು 3 ದಿನಗಳ ಭೇಟಿ ಯಾವ ದೇಶಕ್ಕೆ ಹೋಗಿದ್ದಾರೆ? ಉತ್ತರ ಬಾಂಗ್ಲಾದೇಶ.
ಭಾರತದ ವಾಯು ಮುಖ್ಯಸ್ಥ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಅವರು 3 ದಿನಗಳ ಭೇಟಿಗೆ ಬಾಂಗ್ಲಾದೇಶದ ವಾಯುಪಡೆ ಅಥವಾ BAF ವಾಯು ಮುಖ್ಯಸ್ಥರ ಮಾರ್ಷಲ್ ಮಸಿಹುಂಜಮ್ಮನ್ ಸೆರ್ನಿಯಾಬಾತ್ ಅವರ ಆಹ್ವಾನದ ಮೇರೆಗೆ ಇಲ್ಲಿಗೆ ಆಗಮಿಸಿರುತ್ತಾರೆ. ದೊಡ್ಡ ಹೋಟೆಲ್ಗಳಿಗೆ ಉದ್ಯಮದ ಸ್ಥಾನಮಾನ ನೀಡಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರವು ಆತಿಥ್ಯ ಕ್ಷೇತ್ರಕ್ಕೆ ಉದ್ಯಮ ಸ್ಥಾನಮಾನವನ್ನು ನಿಗದಿಪಡಿಸಿದೆ. ಇದು ವಿಶೇಷವಾಗಿ ಸ್ಟಾರ್ ಹೋಟೆಲ್ಗಳ ಪುನರುಜ್ಜೀವನವನ್ನು ಗುರಿಯಾಗಿಸಿಕೊಂಡಿದೆ. ಇದು ಕೋವಿಡ್-19 ಸಾಂಕ್ರಾಮಿಕ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಿಧಾನಗತಿಯ ಕಾರಣದಿಂದಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವ್ಯಾಕ್ಸಿನೇಷನ್ ಪ್ರಮಾಣ ಪತ್ರ ಹೊಂದಿರುವ ಜನರಿಗೆ ಯಾವ ದೇಶ ಗ್ರೀನ್ ಪಾಸ್ ನೀಡಿದೆ? ಉತ್ತರ ಇಸ್ರೇಲ್. 21 ಫೆಬ್ರವರಿ 2021ರಂದು ಇಸ್ರೇಲ್ ತನ್ನ ಆರ್ಥಿಕತೆಯ ಮಾಲುಗಳನ್ನು ಮತ್ತು ವಿರಾಮ ಸೌಲಭ್ಯಗಳನ್ನು ಪುನಃ ತೆರೆಯಿತು. ಸುಮಾರು ಅರ್ಧದಷ್ಟು ಜನಸಂಖ್ಯೆಗೆ ನೀಡಲಾಗಿರುವ ಕೋವಿಡ್-19 ಲಸಿಕೆಗಳಿಂದ ದಿನಚರಿಗೆ ಮರಳಲು ಪ್ರಾರಂಭಿಸಲಾಗಿದೆ ಎಂದು ಸರ್ಕಾರ ಹೇಳಿದೆ. ಮಹಿಳೆಯರಿಗೆ ಸಹ ಮಾಲೀಕತ್ವದ ಹಕ್ಕುಗಳನ್ನು ನೀಡಿದ ಮೊದಲ ರಾಜ್ಯ ಯಾವುದು? ಉತ್ತರ ಉತ್ತರಾಖಂಡ. ಉತ್ತರಾಖಂಡ ಸರ್ಕಾರವು ತಮ್ಮ ಗಂಡನ ಪೂರ್ವಜರ ಆಸ್ತಿಯಲ್ಲಿ ಮಹಿಳೆಯರಿಗೆ ಸಹ ಮಾಲೀಕತ್ವದ ಹಕ್ಕುಗಳನ್ನು ನೀಡುವ ಸುಗ್ರೀವಾಜ್ಞೆಯನ್ನು ತಂದಿದೆ. ಜೀವನೋಪಾಯಕ್ಕಾಗಿ ರಾಜ್ಯದ ಬೆಟ್ಟ ಪ್ರದೇಶಗಳಿಂದ ಪುರುಷರು ಹೆಚ್ಚಿನ ಪ್ರಮಾಣದಲ್ಲಿ ವಲಸೆ ಹೋಗುವುದನ್ನು ಗಮನದಲ್ಲಿಟ್ಟುಕೊಂಡು ಈ ಸುಗ್ರೀವಾಜ್ಞೆಯನ್ನು ತರಲಾಗಿದೆ. ಈ ಸುಗ್ರೀವಾಜ್ಞೆಯು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಮತ್ತು ತಮ್ಮನ್ನು ಉಳಿಸಿಕೊಳ್ಳಲು ಕೃಷಿಯನ್ನು ಅವಲಂಬಿಸಬೇಕಾಗಿದೆ. ಇದನ್ನು ತಮ್ಮ ಸರ್ಕಾರ ಅತಿದೊಡ್ಡ ಸುಧಾರಣೆ ಎಂದು ಬಣ್ಣಿಸಿದ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್, ಉತ್ತರಾಖಂಡ ಇತರ ರಾಜ್ಯಗಳು ಅನುಸರಿಸಲು ಒಂದು ಪೂರ್ವ ನಿದರ್ಶನವನ್ನು ಹೊಂದಿದೆ ಎಂದು ಹೇಳಿದರು. ಇತ್ತೀಚೆಗೆ ಮಿಷನ್ ಇಂದ್ರಧನುಷ್ 3.0 ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರ ಡಾಕ್ಟರ್ ಹರ್ಷವರ್ಧನ್ ಸಿಂಗ್. ದೇಶದಾದ್ಯಂತ ರೋಗ ನಿರೋಧಕ ವ್ಯಾಪ್ತಿಯನ್ನು ವಿಸ್ತರಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಅವರು ತೀವ್ರ ಮಿಷನ್ ಇಂದ್ರಧನುಷ್ 3.0 ಅನ್ನು ಅಥವಾ IMI 3.0 ಅನ್ನು ಪ್ರಾರಂಭಿಸಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಲಸಿಕೆ ಪ್ರಮಾಣವನ್ನು ತಪ್ಪಿಸಿಕೊಂಡ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರ ಮೇಲೆ IMI 3.0 ಗಮನ ಹರಿಸಲಾಗುವುದು. ಇತ್ತೀಚೆಗೆ ಜಿಂದಾಲ್ ಪವರ್ ಲಿಮಿಟೆಡ್ ನ ಅದರ ಅಧ್ಯಕ್ಷರಾಗಿ ನೇಮಕ ಮಾಡಿದವರು ಯಾರು? ಉತ್ತರ ಅನಿಲ್ ಕುಮಾರ್ ಝಾ. ಜಿಂದಾಲ್ ಸ್ಟೀಲ್ ಮತ್ತು ಪವರ್ ಅಥವಾ JSPL ನ ಅಂಗಸಂಸ್ಥೆಯಾದ ಜಿಂದಾಲ್ ಪವರ್ ಅಥವಾ JPL ತನ್ನ ಹೊಸ ಅಧ್ಯಕ್ಷರಾಗಿ ಮಾಜಿ ಕೋಲ್ ಇಂಡಿಯಾ ಅಥವಾ CIL ಮುಖ್ಯಸ್ಥ ಅನಿಲ್ ಕುಮಾರ್ ಝಾ ಅವರನ್ನು ನೇಮಕ ಮಾಡಿದೆ. 2020 ನವೆಂಬರ್ನಲ್ಲಿ ವಾಣಿಜ್ಯ ಕಲ್ಲಿದ್ದಲು ಗಣಿಗಳ ಮೊದಲ ಹರಾಜಿನಲ್ಲಿ JPL ಛತ್ತೀಸ್ಗಢದ ಗಾರೆ ಫಾಲ್ಮಾ 4/1 ಬ್ಲಾಕ್ ಅನ್ನು ಗೆದ್ದ ನಂತರ ಈ ಬೆಳವಣಿಗೆ ಕಂಡುಬಂದಿದೆ. 100ನೇ K9 ವಜ್ರ ಟ್ರ್ಯಾಕ್ ಮಾಡಿದ ಸ್ವಯಂ ಚಾಲಿತ ಓವಿಡ್ಜರ್ ಅನ್ನು ಭಾರತೀಯ ಸೇನೆಗೆ ತಲುಪಿಸಿದ ಸಂಸ್ಥೆ ಯಾವುದು? ಉತ್ತರ ಲಾರ್ಸನೆ ಮತ್ತು ಟ್ರೋಬೋ ಅಥವಾ L&T. ಲಾರ್ಸನೆ ಮತ್ತು ಟ್ರೋಬೋ ಅಥವಾ L&T 100ನೇ K9 ವಜ್ರ ಟ್ರ್ಯಾಕ್ ಮಾಡಿದ ಸ್ವಯಂ ಚಾಲಿತ ಓವಿಡ್ಜರ್ ಅನ್ನು ನಿರ್ಮಿಸಿ ತಲುಪಿಸಿದೆ. ಇದು 2017ರಲ್ಲಿ ನೀಡಲಾದ ಒಪ್ಪಂದದ ಕೊನೆಯ ಓವಿಡ್ಜರ್ ಆಗಿದೆ. ಈ ವ್ಯವಸ್ಥೆಯನ್ನು ದಕ್ಷಿಣ ಕೊರಿಯಾದ ರಕ್ಷಣಾ ಪ್ರಮುಖ ಹನ್ವಾ ಡಿಫೆನ್ಸ್ ನಿಂದ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ನಿರ್ಮಿಸಲಾಗಿದೆ. ಗುಜರಾತ್ನ ಹಜೀರಾದಲ್ಲಿರುವ ಭಾರತೀಯ ಸೇನೆಯ ಶಸ್ತ್ರಸಜ್ಜಿತ ವ್ಯವಸ್ಥೆ ಸಂಕೀರ್ಣದಲ್ಲಿ ಓವಿಡ್ಜರ್ ಅನ್ನು ಪ್ಲಾಗ್ ಮಾಡಲಾಗಿದೆ. ಜೀಲಿಂಗ್ ಲ್ಯಾಂಗ್ಲೋಟಾ ಕಬ್ಬಿಣದ ಅದಿರು ಬ್ಲಾಕ್ ಮತ್ತು ಗುವಾಲಿ ಕಬ್ಬಿಣದ ಅದಿರು ಬ್ಲಾಕ್ ಅನ್ನು ಯಾವ ಭಾರತೀಯ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಉತ್ತರ ಒಡಿಶಾ. ಕೇಂದ್ರ ಗಣಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಮತ್ತು ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಜಂಟಿಯಾಗಿ ಒಡಿಶಾದ 2 ಹೊಸ ಕಬ್ಬಿಣದ ಅದಿರು ಗಣಿಗಳಲ್ಲಿ ಉತ್ಪಾದನೆ ಉದ್ಘಾಟಿಸಿದರು. ಅವುಗಳೆಂದ್ರೆ ಜೀಲಿಂಗ್ ಲ್ಯಾಂಗ್ಲೋಟಾ ಕಬ್ಬಿಣದ ಅದಿರು ಬ್ಲಾಕ್ ಮತ್ತು ಗುವಾಲಿ ಕಬ್ಬಿಣದ ಅದಿರು ಬ್ಲಾಕ್ ಆಗಿರುತ್ತೆ. ಈ ಗಣಿಗಳು ಒಡಿಶಾಗೆ ಅಂದಾಜು 5,000 ಕೋಟಿ ರು ಆದಾಯವನ್ನು ಮತ್ತು ವಿವಿಧ ರೀತಿಯ ಉದ್ಯೋಗಾವಕಾಶಗಳನ್ನು ಗಳಿಸಲಿವೆ. ಮ್ಯಾರಿಟೈಮ್ ಇಂಡಿಯಾ ಶೃಂಗಸಭೆ 2021 ಮಾರ್ಚ್ 2021ರಲ್ಲಿ ನಡೆಯಲಿದೆ. ಈ ಒಂದು ಶೃಂಗಸಭೆ ಈವೆಂಟ್ ನ ಯಾವ ಆವೃತ್ತಿಯಾಗಿದೆ? ಉತ್ತರ 2ನೇ. 2021 ಮಾರ್ಚ್ 2ರಿಂದ 4ರವರೆಗೆ ವರ್ಚುವಲ್ ಮ್ಯಾರಿಟೈಮ್ ಇಂಡಿಯಾ ಶೃಂಗಸಭೆ ಅಥವಾ
MIS 2021 ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ. ಎರಡನೇ ಮ್ಯಾರಿಟೈಮ್ ಇಂಡಿಯಾ ಶೃಂಗಸಭೆ 2021 ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ಭಾರತ ಸರ್ಕಾರ FICCI ಶೃಂಗಸಭೆಯ ಉದ್ಯಮದ ಪಾಲುದಾರವಾಗಿದೆ. ಮ್ಯಾರಿಟೈಮ್ ಇಂಡಿಯಾ ಶೃಂಗಸಭೆ 2021 ವಿಷಯವೆಂದರೆ ಭಾರತೀಯ ಕಡಲ ವಲಯದಲ್ಲಿನ ಸಂಭಾವ್ಯ ವ್ಯಾಪಾರ ಅವಕಾಶಗಳನ್ನು ಅನ್ವೇಷಿಸುವುದು ಮತ್ತು ಆತ್ಮನಿರ್ಭರ ಭಾರತ ಮಾಡುವುದು. ಯಾವ ಆಫ್ರಿಕನ್ ರಾಷ್ಟ್ರದೊಂದಿಗೆ ಭಾರತವು ತನ್ನ ಮೊದಲ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಮತ್ತು ರಕ್ಷಣಾ ಆಸ್ತಿ ಸಂಗ್ರಹಕ್ಕಾಗಿ $100 ಮಿಲಿಯನ್ ಸಾಲವನ್ನು ನೀಡಿದೆ? ಉತ್ತರ ಮಾರಿಷಸ್. ಭಾರತವು ಮಾರಿಷಸ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಥವಾ FTA ಅಥವಾ ಸಮಗ್ರ ಆರ್ಥಿಕ ಸಹಕಾರ ಸಹಭಾಗಿತ್ವ ಒಪ್ಪಂದಕ್ಕೆ ಅಥವಾ CECPA ಸಹಿ ಹಾಕಿತು. FTA ಅಥವಾ CECPA ಯಾವುದೇ ಆಫ್ರಿಕನ್ ದೇಶದೊಂದಿಗೆ ಅಂತಹ ಮೊದಲ ಒಪ್ಪಂದವಾಗಿದೆ ಮತ್ತು ಮಾರಿಷಸ್ ಆಫ್ರಿಕಾದ ಹಬ್ ಆಗಿ ಹೊರಹೊಮ್ಮಲು ಸಹಾಯ ಮಾಡುತ್ತದೆ. ರಕ್ಷಣಾ ಆಸ್ತಿಗಳನ್ನು ಸಂಗ್ರಹಿಸಲು ಅನುಕೂಲವಾಗುವಂತೆ ಭಾರತ ಸರ್ಕಾರವು ಮಾರಿಷಸ್ ಸರ್ಕಾರಕ್ಕೆ $100 ಮಿಲಿಯನ್ ಸಾಲವನ್ನು ನೀಡಿದೆ. ಟುಡೇಸ್ ಕ್ವಶನ್ ಫಾರ್ ಯು. ಈ ಒಂದು ಕ್ವಶನ್ ನಿಮ್ಗೋಸ್ಕರ. ನಿಮ್ಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು. ಸೊ ಕ್ವಶನ್ ಈ ರೀತಿ ಇದೆ. DRDO ಇತ್ತೀಚೆಗೆ 2 VLSRSAM ನ ಯಶಸ್ವಿ ಪರೀಕ್ಷೆಗಳನ್ನು ಎಲ್ಲಿ ನಡೆಸಿದೆ? ಈ ಒಂದು ಕ್ವಶನ್ಗೆ ನಿಮ್ಗೆ ಆನ್ಸರ್ ತಿಳಿದಿದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು. ಈ ಒಂದು ಕ್ವಶನ್ ಆನ್ಸರ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಾಗುತ್ತದೆ. 2021 ಫೆಬ್ರವರಿ 25 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಡುವಂತ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.